ಹಾಯ್ ಹಲೋ ವೆಲ್ಕಮ್ ತುಳುನಾಡು ಪನೊಂದು ಏರು ಮತ ಎನ್ನ ಚಾನಲ್ ಸಬ್ಸ್ಕ್ರೈಬ್ ಮಲ್ಜರು ದಯಮಲ್ತು ಸಬ್ಸ್ಕ್ರೈಬ್ ಮಲ್ತು ತೂಲೆ ಪಂದಕೇನೋನುವೆ ಥ್ಯಾಂಕ್ ಯು. ನೋಡಿ ನೋಡ್ತಾ ಇರ್ಬೋದು ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಪುಳಿಯೋಗರೆ ಅಂತ ಹೇಳಿದರೆ ನನಗೆ ತುಂಬಾ ಇಷ್ಟ. ಸೊ ಪುಳಿಯೋಗರೆ ಅಂದರೆ ಅದೇ ಒಂದು ಸೆಂಟಿಮೆಂಟ್ ಬೇರೆ ಇದೆ ನನಗೆ, ಮತ್ತು ಪುಳಿಯೋಗರೆಗೆ ತುಂಬಾ ಒಂಥರ ಅಟ್ಯಾಚ್ಮೆಂಟ್ ಮತ್ತು ಸೆಂಟಿಮೆಂಟ್ ಕೂಡ ಇದೆ. ಸೊ ಪುಳಿಯೋಗರೆ ಗೊಜ್ಜು ರೆಡಿ ಆಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು ಪುಳಿಯೋಗರೆ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ. ನನಗೆ ಇದು ತುಂಬಾ ಇಷ್ಟ ಪುಳಿಯೋಗರೆ ಅಂತ ಹೇಳಿದರೆ. ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿನ್ನೋದ್ರಲ್ಲಿ ನಾನು ಇದೊಂದೇ ಡಿಶ್ ಅನಿಸುತ್ತೆ ನನ್ನ ಜೀವನದಲ್ಲಿ. ಸೊ ಪುಳಿಯೋಗರೆಗೂ ನನಗೂ ಸಿಕ್ಕಾಪಟ್ಟೆ ಒಂಥರ ಅಟ್ಯಾಚ್ಮೆಂಟ್ ಬಾಂಡಿಂಗ್ ಇದೆ. ಸೊ ನೋಡ್ತಾ ಇರ್ಬೋದು ನನಗೆ ಇದೇ ತುಂಬಾ ಇಷ್ಟ. ಸೊ ಇದನ್ನೇ ನಾನು ಜಾಸ್ತಿ ತಿನ್ನೋದಕ್ಕೆ ಬಯಸೋದು ನನ್ನ ಜೀವನದಲ್ಲಿ. ಈಗ ನಾನು ಆರ್ಟ್ ಮಾಡಿದ್ದೇನೆ ಒಂದು ಪ್ಲೈವುಡಲ್ಲಿ, ನೋಡ್ತಾ ಇರ್ಬೋದು. ಸೊ ಇದು ಹೀಗೆ ಮಾಡಿದ್ದೇನೆ. ಸೊ ಇದನ್ನು ಇನ್ನು ಪೇಂಟ್ ಎಲ್ಲ ಮಾಡಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ, ವರ್ಕ್ ಇದೆ, ಸ್ವಲ್ಪ ಹಾರ್ಡ್ ವರ್ಕ್ ಆದ್ರೂ ನನಗೆ ಖುಷಿ ಕೊಡುತ್ತೆ. ಸೊ ಅದಕ್ಕಾಗಿ ಮಾಡ್ತಾಯಿದ್ದೀನಿ. ಸೊ ರವಿ ವರ್ಮಾ ಅವರೆಲ್ಲ ಎಷ್ಟು ಹೆಸರು ಮಾಡಿದ್ದಾರೆ. ಸೊ ಅವ್ರದ್ದು ಒಂದು ಕಲೆ. ಸೊ ಈ ಥರ ಎಲ್ಲ ನಾವು ಮಾಡುವಾಗ ಅವ್ರದ್ದೆಲ್ಲ ನೆನಪು ಮಾಡಿಕೊಂಡು ಮಾಡಬೇಕು. ಹೆಸರು ಮಾಡದೇ ಇರೋರು ಯಾರೂ ಇಲ್ಲ, ಎಲ್ಲನೂ ಎಲ್ಲ ಕ್ಷೇತ್ರದಲ್ಲೂ ಹೆಸರು ಮಾಡಿರೋರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು. ಸೊ ಏನು ಗೊತ್ತಾ, ನಾನು ಇದನ್ನು ನನ್ನ ಒಂದು ಹ್ಯಾಪಿನೆಸ್ಗೆ, ನನ್ನ ಒಂದು ಅಡುಗೆ ಮನೆಗೆ ಇದು ಅನ್ನಪೂರ್ಣೇಶ್ವರಿ ಟೈಪ್ ಇಡಬೇಕು ಅನ್ನಿಸ್ತು. ಸೊ ಅದಕ್ಕೆ ನಾನು ನನ್ನ ಕೈಯಾರೆ ಮಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸಲ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಪೋರ್ಟ್ ಮಾಡಿ ಆಯಿತಾ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್. ಸೊ ಇದು ನಾನು ಮಾಡಿರೋ ಆರ್ಟ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ. ತ್ರೀ ಡಿ ಆರ್ಟ್ ಇದೆಲ್ಲ. ಸೊ ಇದು ಕಪ್ಪು. ಸೊ ಮೇಲೆ ಸೌಟು. ಅಡುಗೆ ಮನೆಗೆ ಇದೇ ಥರ ಇರಬೇಕಲ್ವಾ. ಸೊ ನನ್ನ ಪ್ರಕಾರ ನಾನು ಈ ಥರ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಖುಷಿ ಇದೆ ನನಗೆ ಈ ಥರ ಎಲ್ಲ ಮಾಡ್ಕೊ. ಕೈಯೆಲ್ಲ ಗಲೀಜಾಗುತ್ತೆ, ಆದರೂ ಪರವಾಗಿಲ್ಲ, ನನಗೆ ಇದೇ ಹ್ಯಾಪಿನೆಸ್ ಕೊಡುತ್ತೆ. ನಾನು ತುಂಬ ಹಾರ್ಡ್ ವರ್ಕನ್ನು ಜಾಸ್ತಿ ಇಷ್ಟಪಡ್ತೀನಿ. ಸೊ ಹಾರ್ಡ್ ವರ್ಕ್ ಮತ್ತು ತುಂಬ ಇರೋದರಲ್ಲಿ ಖುಷಿಯಾಗಿರೋಣ ಅಂತ ಬಯಸ್ತೀನಿ. ಸೊ ಕೈಯೆಲ್ಲ ಪೇಂಟ್ ಆಗಿದೆ, ನೋಡ್ತಾ ಇರ್ಬೋದು. ಪೇಂಟರ್ಗಳೆಲ್ಲ ಮತ್ತು ಆರ್ಟಿಸ್ಟ್ಗಳೆಲ್ಲ ಹೀಗೇ ಕಷ್ಟಪಡ್ತಾ ಇರ್ತಾರೆ. ಸೊ ಯಾರೆಲ್ಲ ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವೀಕ್ಷಣೆ ಮಾಡಿ ಅಂತ ಕೇಳ್ಕೊತೀನಿ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ನನಗೆ ನನ್ನ ದೃಷ್ಟಿನೇ ಬೀಳೋ ಆಗಿದೆ. ವಾವ್, ಇದು ಅನ್ನಪೂರ್ಣೇಶ್ವರಿ ಕೈಯಲ್ಲಿ ಇಟ್ಕೊಂಡಿರೋ ಸೌಟು, ಇದು ಅನ್ನೋದು ಪಾತ್ರೆ. ವಾ 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 ನನಗೆ ಖುಷಿ ಆಯಿತು. ಸೊ ನೋಡ್ತಾ ಇರ್ಬೋದು. ಸೊ ಪೇಂಟ್ ಇನ್ನೂ ಚೆಂದ ಮಾಡಿ ಬರಬೇಕು, ಫಿನಿಶಿಂಗ್ ಇನ್ನೂ. ಸೊ ಇದು ಪರ್ಫೆಕ್ಟ್ ಅಂತ ಅನ್ನಿಸ್ಲಿಲ್ಲ ನನಗೆ. ಸೊ ಪರ್ಫೆಕ್ಟ್ ಅಂತ ಆಗಲಿಕ್ಕೆ ಇನ್ನೂ ಸ್ವಲ್ಪ
ಟೈಮ್ ಬೇಕು. ಅಂದರೆ ಈಗ ನಾನು ಆ್ಯಕ್ಚುಲಿ ನಾನು ಒಂದು 3 ಮಕ್ಕಳ ಅಮ್ಮ ಅಲ್ವಾ. ಸೊ ನನಗೆ ಟೈಮ್ ಸಿಕ್ಕಿದಾಗ ನಾನು ಇದನ್ನು ಮಾಡ್ತೀನಿ, ಈ ಥರ ಎಲ್ಲ ಆರ್ಟ್. ಅಂದರೆ ಆರ್ಟೇ ಒಂದು ಪರ್ಫೆಕ್ಷನ್ ಅಂತಲ್ಲ, ಅದರಲ್ಲಿ ನಾನಿಲ್ಲ. ಸೊ ನಾನು ಎಲ್ಲ ಕೆಲಸ ಮಾಡೋದ್ರಿಂದ ಇದಕ್ಕೆ ನಾನು ಟೈಮ್ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಮಾಡ್ತೀನಿ ಅನ್ನೋದು ನನಗೆ ನಂಬಿಕೆ ಇದೆ. ಸೊ ಅದಂತೂ ಪಕ್ಕ. ನಾನು ಅಂದರೆ ಇಷ್ಟೊಂದು ಖುಷಿ ಆಗ್ತಾ ಇದೆ ಅಂತ ಹೇಳಿದರೆ ಪರವಾಗಿಲ್ಲ, ನಾನು ಎಷ್ಟಾದರೂ ಮಾಡ್ತೀನಲ್ವ ಒಂದು. ಸೊ ಅದಕ್ಕೆ ಖುಷಿ ಇದೆ ನನಗೆ ನನ್ನ ಮೇಲೆ. ಸೊ ಪ್ರೌಡ್ ಫೀಲ್ ಇದೆ ಏನೇ ಆಗಲಿ. ಸೊ ನನಗೆ ಖುಷಿ ಬಂದ ಹಾಗೆ ನಾನು ಇರಲಿಕ್ಕೆ ಟ್ರೈ ಮಾಡ್ತೀನಲ್ವ. ಸೊ ಅದು ನನಗೆ ತುಂಬಾ ಖುಷಿ ಕೊಡುವಂಥ ವಿಚಾರ. ಸೊ ಯಾರೆಲ್ಲ ಮೊದಲನೇ ಸಲ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವೀಕ್ಷಣೆ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತೀನಿ. ಮತ್ತೊಂದೇನು ಗೊತ್ತಾ ನೋಡಿ, ಇದು ನೋಡ್ತಾ ಇರ್ಬೋದು, ಇದು ಸಮುದ್ರದಲ್ಲಿ ಸಿಗುವಂಥದ್ದು ಆಯಿತಾ. ಇದು ಇನ್ನೂ ಫಿನಿಶಿಂಗ್ ಎಲ್ಲ ಕರೆಕ್ಟಾಗಿ ಮಾಡಬೇಕು, ಮಾಡಲಿಲ್ಲ. ಸೊ ಇಷ್ಟು ಮಾತ್ರ ಮಾಡಿದ್ದಲ್ವಾ. ಸೊ ಅದಕ್ಕೆ ಇಷ್ಟನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಸೊ ಇನ್ನೂ ಫುಲ್ ಫಿನಿಶಿಂಗ್ ಆದಮೇಲೆ ನಾನು ನಿಮಗೆ ಇದರ ಪರ್ಫೆಕ್ಟು ಅಂದರೆ ಸೈಡ್ ಡಿಸೈನ್ಸ್ ಏನು ಮಾಡಲಿಲ್ಲ, ಪ್ಲೇನ್ ಆಗೇ ಇದೆ ನೋಡ್ತಾ ಇರ್ಬೋದು. ಸೊ ಇದು ಫಿನಿಶಿಂಗ್ ಎಲ್ಲ ಮಾಡಬೇಕು ಅಂತ ಇದ್ದೀನಿ ಇನ್ನು. ಸೊ ಫಿನಿಶಿಂಗ್ ಎಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ವೇಸ್ಟ್ ಪ್ಲೈವುಡ್ನಿಂದ ಕೂಡ ಈ ಥರ ಒಂದು ರಚನೆ ಮಾಡ್ಬೋದು ಅಂತ ಹೇಳಿಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಅನ್ನಪೂರ್ಣೇಶ್ವರಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆಯುರ್ ಆರೋಗ್ಯ ಕೊಡಲಿ. ಹಾಗೆ ಎಲ್ಲರ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಆಲ್. ಸೊ ನೋಡ್ತಾ ಇರ್ಬೋದು, ಇದು ನಾನು ಮಾಡಿದ ಆರ್ಟ್ ನನಗೇನೆ ತುಂಬ ಪ್ರೌಡ್ ಫೀಲ್ ಕೊಡುತ್ತೆ. ಸೊ ತುಂಬ ಖುಷಿಯಾಗುತ್ತೆ ನನಗೆ ಈ ಥರ ಎಲ್ಲ ಮಾಡ್ತಾಯಿದ್ರೆ. ಸೊ ಏನೇ ಆಗಲಿ, ಸೊ ನನ್ನ ಕೈಯಾರೆ ನನಗೆ ಅನ್ನಪೂರ್ಣೇಶ್ವರಿದು ಈ ಥರ ಬೇಕಿತ್ತು. ಸೊ ಪರವಾಗಿಲ್ಲ, ನನಗೆ ಖುಷಿ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇಷ್ಟು ಫಸ್ಟ್ ಟೈಮ್ ಮಾಡಿದ್ದು ಇಷ್ಟು ಚೆನ್ನಾಗಿ ಬಂದಿದೆ, ಇದಕ್ಕೆ ನನಗೆ ಖುಷಿ ಇದೆ. ಸೊ ನಾನು ದೇವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನನ್ನ ಕೈಯಲ್ಲಿ ಈ ಥರ ಒಂದು ಆರ್ಟ್ ಮಾಡಿಸ್ತಾರೆ ಅಂತ ಖಂಡಿತ ನಂಗೆ ಗೊತ್ತಿಲ್ಲ. ಯಾರೆಲ್ಲ ಮೊದಲನೇ ಸಲ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಯಾಕಲ್ಲ ಹಂಚ್ಕೋಬೇಕೀಗ ನಾನು ಏನಪ್ಪ ಅಂತ ಹೇಳಿದರೆ, ನನ್ನ ಹಸ್ಬೆಂಡ್ ಇವತ್ತು ಶೃಂಗೇರಿಗೆ ಹೋಗೋರು. ಸೊ ನಾನು ಇವತ್ತು ನಾನು ನಿನ್ನೆಯಿಂದ ಇದು ಮಾಡ್ತಾ ಇದ್ದೀನಿ, ನೆನ್ನೆ ನೈಟಿಂದ. ಸೊ ಅಚಾನಕ್ಕಾಗಿ ನಾನು ಹೊರನಾಡಿಗೆ ಹೋಗಬೇಕು ಅಂತ ಕಾಲ್ ಬಂತು. ಸೊ ಹೊರನಾಡಿಗೆ ಹೋಗಿ ಬರ್ತಾ ಇದ್ದಾರೆ. ನಾನು ಅದು ಅಲ್ಲದೆ ಇವತ್ತು ಮಾರ್ನಿಂಗ್ ನಾನು ಪುಳಿಯೋಗರೆ ಮಾಡಿದ್ದೀನಿ. ಸೊ ನನಗಿಷ್ಟ ಅಂತ. ಸೊ ಅದು ನನ್ನ ಹೊರನಾಡು ಅಮ್ಮನಿಗೂ ತುಂಬ ಇಷ್ಟ. ಸೊ ಹಾಗಾಗಿ ನನಗೆ ಇವತ್ತು ತುಂಬಾ ಆ ವಿಚಾರದಲ್ಲಿ ಖುಷಿ ಇದೆ.